ನಾವು ಈ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ. 2047ರವರೆಗೆ ಮಾಡುತ್ತೇವೆ. ವಸಾಹತು ಮನಸ್ಥಿತಿಯ ಎಲ್ಲ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ. ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ. ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ. ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ. ಜೈ ಜವಾನ್, ಜೈ ಕಿಸಾನ್, ಜೈ ಭಾರತ್, ಜೈ ಕರ್ನಾಟಕ. ಬಲೋ ಭಾರತ್ ಮಾತಾ ಕಿ. ಕಡಿಮೆ ಹಾಕಿದ್ರು ಲೀಡ್ ಬ್ಯಾಂಕ್ ಕೇಳಿಸ್ತಿದ್ದ ಹಿಂದೆ ಕೇಳಿಸ್ತಿದ್ರೆ ಕೈ ಎತ್ತಿ ನೋಡೋಣ. ಓಕೆ, ನರೇಂದ್ರ ಮೋದಿಜಿಯವರ ಮಹತ್ಕಾಂಕ್ಷೆಯ ವಿಕಸಿತ ಭಾರತ ರಥ ಬಂದಿದೆ ನಿಮ್ಮಲ್ಲಿ. ಇಡೀ ದೇಶದಲ್ಲಿ ಅವ ಎಲ್ಲರೂ ಮೋದಿ ಗ್ಯಾರಂಟಿ ರಥ ಅಂತ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಜೋರಾಗಿ ಹೇಳ್ಬೇಕು. ಮೋದಿ ಗ್ಯಾರಂಟಿ ರಥ ಅಂತ ಹೇಳ್ತಾರೆ. ಈ ರಥದಲ್ಲಿ ಏನು ವಿಡಿಯೋ ಬರ್ತಾ ಇದೆ, ಏನ್ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಅಧಿಕಾರಿಗಳು ಬೆಳಗ್ಗೆಯಿಂದ ನಿಮ್ಗೆ ಏನೇನು ಸ್ಕೀಮ್ಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಎಲ್ಲಾ ಸ್ಕೀಮ್ಗಳು ಈ ತರ ಸ್ಕೀಮ್ ಇದೆ, ಅದನ್ನ ಪಡ್ಕೊಳ್ರಿ, ಯಾರ ಹತ್ರನ ಹಂಗ್ ಹೋಗ್ಬೇಡಿ, ಹಂಗಿರಿ ಅಂತ. ಏನೇಳ್ರಿ, ನಾವ್ ಯಾರ ಹತ್ರ ಕೇಳೋರಾಗಬಾರ್ದು, ಕೊಡೋರಾಗ್ಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ತರ ರಥಗಳನ್ನ 10,000 ರಥ ಏನೇನ್ ಸ್ಕೀಮ್ ಇದೆ, ಆ ಸ್ಕೀಮ್ಗಳ ಬಗ್ಗೆ ಯಾವುದೇ ರೀತಿಯಾದ ಬ್ಯಾಂಕ್ಲೋರ್ ಯಾರ್ಯಾರು ಇದಿರಲಿ ಅವ್ರು ಸೇರ್ಕೊಡ್ರಿ. ಯಾವುದು ಗ್ಯಾರಂಟಿ ಅವ್ರನ್ನು ಸೈನ್ ಹಾಕ್ಸಂಗಿಲ್ಲ, ನೀವು ಮನೆ ಪೇಪರು ಕೊಡಂಗಿಲ್ಲ, ಜಮೀನ್ ಪೇಪರ್ ಕೊಡಂಗಿಲ್ಲ. ನರೇಂದ್ರ ಮೋದಿ ಅವರು ಹೇಳ್ಬಿಟ್ಟಿದ್ದಾರೆ, ಇವ್ರಿಗೆಲ್ಲ ಶ್ಯೂರಿಟಿ ನಾನೇ ಅಂತ. ಏನ್ ಹೇಳಿದ್ದಾರೆ? ನಾನೇ ಶ್ಯೂರಿಟಿ ಇವರಿಗೆಲ್ಲ. ಎಲ್ಲರಿಗೂ ಸರ್ಕಾರಿ ಶಾಲೆ ಇದು ಕೊಡಕ್ಕಾಗಲ್ಲ, ಕೆಲಸಗಳು ಕೊಡಕ್ಕಾಗಲ್ಲ. ಈ ಸೈಡ್ ವಾಲ್ ಬಿಟ್ಬಿಡಪ್ಪ. ಈ ಸ್ಕೀಮ್ ಬಗ್ಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ, ಏನೇನ್ ಸ್ಕೀಮ್ ಇದೆ ಅಂತ. ನಾನು ನಿಮ್ಗೆ ಹೇಳ್ಬಿಡ್ಬೇಕು ಅಂತ ಹೇಳಿ ಬಂದಿದ್ದೀನಿ, ಕೇಳಿಸ್ಕೋಬೇಕು. ಯಾವ ರೀತಿ ತಂದೆ ಕೂಲಿನಲ್ಲಿ ಮಾಡಿ ರೇಷನ್ ತಂದು ಮನೇಲಿ ಕೊಟ್ಟಾಗ ತಾಯಿ ಅಡಿಗೆ ಮಾಡಿ ತಾಯಿಗೆ ಎಷ್ಟು, ತಂದೆ ತಾಯಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಆಗಲ್ವಾ? ಕೂಲಿನಲ್ಲಿ ಮಾಡಿದೆ, ಅಲ್ಲಿ ಮೂಟೆ ಒತ್ತೆ, ಅಲ್ಲಿ ಗಾರೆ ಕೆಲ್ಸಕ್ಕೆ ಹೋಗಿದೆ, ಅಲ್ಲಿ ಅದಕ್ಕೆ ಹೋಗಿದೆ, ಇದಕ್ಕೆ ಹೋಗಿದೆ, ಇದಕ್ಕೆಲ್ಲ ಹೋಗಿದೆ, ಕಷ್ಟಪಟ್ಟು ಮಾಡಿಕ್ಕಿರಿ, ಮಕ್ಕಳು ತಿಂತಾ ಇಲ್ಲಲ್ಲ ಅಂತ ಬೇಜಾರಾಗುತ್ತೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವ್ರನ್ನ ನೀವೆಲ್ಲರೂ ಆಶೀರ್ವಾದ ಮಾಡಿ ವೋಟ್ ಹಾಕಿ ನನ್ನನ್ನ MP ಮಾಡಿದ್ದಾದ್ಮೇಲೆ ನಾನು ಹೋಗಿ 2ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೈ ಎತ್ತಿದ್ದಾದ್ಮೇಲೆ 2ನೇ ಸಲ ಪ್ರಧಾನಮಂತ್ರಿ ಆದ್ರು. ಅದಾದ್ಮೇಲೆ 10 ವರ್ಷದಿಂದ ಏನೇನ್ ಸ್ಕೀಮ್ಗಳು ತಂದಿದ್ದೀರಿ? ಆ ಸ್ಕೀಮ್ಗಳನ್ನ ಜನರಿಗೆ ತಲುಪಿಸುತ್ತ ನಿಟ್ಟಿನಲ್ಲಿ ಜನ ಕೆಲಸ ಮಾಡ್ತಾ ಇದಾರೆ. ಇಲ್ಲ, ಇದು ವೋಟ್ ಕೇಳಕ್ ಬಂದಿರೋದಲ್ಲ, ಇದು ಬಂದೈತಾ? ವೋಟ್ ಗಿಟ್ ಕೇಳ್ತಾ ಇದ್ದೀರಾ? ಎಲ್ಲವರು ಎಲೆಕ್ಷನ್ ಟೈಮಲ್ಲಿ ನಾನು 10 kg ಅಕ್ಕಿ, ನಾನು 10 ಕೊಡ್ತೀನಿ, ನಾನು 2,000 ಕೊಡ್ತೀನಿ, 3,000 ಕೊಡ್ತೀನಿ. 10 kg ಅಕ್ಕಿ ಬರ್ತಾಯ್ತಾ? ಇಲ್ಲಲ್ಲ. ಯಾರು ಒಬ್ರು ಹೋಗಿ ಅಳ್ದಾಕ್ ಬಿದ್ರಿ ಎಲ್ಲ ಡಮ 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 ಅಂತ ಬಿದ್ದೋದ್ರಿ ಎಲ್ಲ ಒಳಕ್ಕೆ. ನರೇಂದ್ರ ಮೋದಿ ಅವ್ರ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾ ಯಾರಿಗಾದ್ರು? ಯಾರು ಗೊತ್ತು? ಕೈ ಐತ್ರಿ. ಏನ್ ಕೆಲಸ ಮಾಡ್ತಾ ಇದ್ರು? ಏನ್ ವ್ಯಾಪಾರ? ಟೀ ವ್ಯಾಪಾರ. ಎಲ್ಲಿ? ರೈಲ್ವೆ ಸ್ಟೇಷನ್ ಅಲ್ಲಿ.
ಅಂತವರು ಮಗನು ಗುಜರಾತ್ ಅಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ 2 ಬಾರಿ ಪ್ರಧಾನ ಮಂತ್ರಿ ಆಗಿದ್ದಾರೆ. ಈಗ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 3ನೇ ಬಾರಿನೂ ಪ್ರಧಾನ ಮಂತ್ರಿ ಆಗ್ತಾರೆ. ಅವರು ಇವರು ಈ ಚೇಲಾಗ್ಲಿ ಗೀಲಾಗ್ಲಿ ಇವರೆಲ್ಲ ಏನೇ ಟಿಪ್ಪರ್ಲಾಗ ಹಾಕೊಂಡ್ರೆ ಅವ್ರನ್ನ ಏನು ಅಲ್ಲಾಡ್ಸಕ್ಕಾಗಲ್ಲ. ಆಗ್ತೈತಾ? ಸನ್ಮಾನ್ಯ ನರೇಂದ್ರ ಮೋದಿ ದೇಶದಲ್ಲಿರ್ತಕ್ಕಂಥ ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ಎಲ್ಲ ನನ್ನ ಕುಟುಂಬ ಅಂತ ಹೇಳಿ ಭಾವಿಸಿದ್ದಾರೆ. ಇಲ್ಲಿ JDS, BJP, ಕಾಂಗ್ರೆಸ್ ಅಂತೇಳಿ ಏನು ಇದು ಮಾಡಿಲ್ಲ. ಇವತ್ತು ನಾವು ಮುಳಬಾಗ್ಲಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮ್ಮ ಮುಖಂಡರುಗಳು ಕೃಷ್ಣಮೂರ್ತಿ, ನಮ್ಮ ಮೋಹನ್, ನಮ್ಮ ಪ್ರಸಾದ್, ವೇಣುಗೋಪಾಲು, ಅಶೋಕು, ಬಾಲಾಜಿ, ಅಪ್ಪಿ, ಮುನ್ರಾಜು, ಕೋಳಿ ನಾಗರಾಜು, ಶಂಕರ್, ವಿಶ್ವನಾಥ್, ಆದಿನಾರಾಯಣ ಸ್ವಾಮಿ, ಚಂಗಲರಾಯ ಸ್ವಾಮಿ, AT ನಾರಾಯಣ ಸ್ವಾಮಿ, ಚಲಪತಿ, ಇನ್ನೂ ತುಂಬಾ ಜನ ಮುಖಂಡಗಳೆಲ್ಲ ಇದ್ದೀರಿ ಇಲ್ಲೆಲ್ಲ. JK ಅದಾದ್ಮೇಲೆ ನಮ್ಮಲ್ಲಿ JK ನಮ್ಗೆಲ್ಲ ಸೀನಿಯರ್ ಅವರು ಎಲ್ಲರೂ ಇದ್ದೀರಿ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಲೀಡ್ ಬ್ಯಾಂಕ್ ಅವ್ರು ಬಂದಿದ್ದಾರೆ, ಕೃಷಿ ಇಲಾಖೆಯವರು ಬಂದಿದ್ದಾರೆ. ಅದಾದ್ಮೇಲೆ ತೋಟಗಾರಿಕೆ ಇಲಾಖೆಯವರು ಬಂದಿದ್ದಾರೆ. LPG ಗ್ಯಾಸ್ ಅವ್ರು ಬಂದು ಅಲ್ಲಿ ಮೋದಿ ಅವ್ರ ಫೋಟೋ ಹಾಕೊಂಡು ಅಲ್ಲಿ ಕುತ್ಕೊಂಡವ್ರೆ. 2 ಜನ ಕೊಡ್ತೀಯಪ್ಪ ಇವತ್ತು ಗ್ಯಾಸ್ ಸಿಲಿಂಡರ್ ಫ್ರೀ? 80 ಜನ, 40 ಜನ ಈಗಲೇ ಕೊಡ್ತೀರಿ. ನಾನು ಮೊದಲನೇದಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾದ್ಮೇಲೆ ಏನೇನ್ ಸ್ಕೀಮ್ ತಂದ್ರು ಅಂತ ಹೇಳಿ ನಿಮ್ಗೆ ಹೇಳ್ಬಿಡ್ತೀನಿ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಈ ಬುಕ್ಗಳು ಕೊಡ್ತೀರಿ, ಈ ಬ್ರೋಚರ್ಗಳು ಕೊಡ್ತೀರಿ. ಎಲ್ಲರೂ ಇದನ್ನ ಓದಿನ ತಿಳ್ಕೊಂಡು ನೀವು ಅದ್ರ ಫಲಾನುಭವಿಗಳಾಗ್ಬೇಕು, ಬೇರೆಯವ್ರಿಗೂ ಕೊಡಿಸ್ಬೇಕು. ಗೊತ್ತಾಯ್ತ್ರಿ? ಹಾಸ್ಪಿಟಲ್ಗೆ ಹೋದಂತ ಸಂದರ್ಭದಲ್ಲಿ ಅಣ್ಣ ಮಾಂಗಲ್ಯಗಳು ಇನ್ನೊಂದು ಮತ್ತೊಂದು ಮುತ್ತೈದೆ ತಾನೆ ಎಲ್ಲ ಕಿತ್ಕೊಳ್ಳಕ್ಕೆ ಆ ಕೆಲಸ ಮಾಡವ್ರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇಲ್ಲೊಂದ್ ಕೈನಲ್ಲಿ ಕೊಟ್ಟು ಇನ್ 4 ಕೈನಲ್ಲಿ ಕಿತ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಅದ್ರದ್ದು ಬೆಲೆ ಜಾಸ್ತಿ ಮಾಡ್ಬಿಟ್ಟವ್ರೆ, ಡಬಲ್ ಅಲ್ಲಮ್ಮ. ನಮ್ಮ ತಾಯಿಯಂದ್ರನ್ನ ನೋಡೋರು, ಅಕ್ಕಂದ್ರನ್ನ ಬಂಗಾರದ ತಾಲಿನ, ಚೈನಾ, ವಾಲೆ ಜುಮ್ಕೆ ಬಂಗಾರದ ಪೇಷಂಟ್ನ ಕರ್ಕೊಂಬಂದಿರೋರು ಎಳ್ಳಗ ಬೆಳ್ಳಗ ಅವರ ಹಿಂಗೆಲ್ಲ ಬಂದವರ ನೋಡೋರು. ಕಾಸುಗಳಿರೋರ 2 ಲಕ್ಷ 3 ಲಕ್ಷ ಬಿಲ್ ಆದ್ರೆ ಕಟ್ತಾರ. ಇದನ್ನೆಲ್ಲ ನೋಡಿ ಕಟ್ತಾರೆ ಅಂದ್ರೆ ಭಾವ ಒಳಕ್ಕ ಅನ್ನೋರು. ಹರಿದೋಗಿರೋ ಬಟ್ಟೆಗಳು, ಇಲ್ಲಾಂದ್ರೆ ಬಡವರು ಸಮಯ ಏನೋ ಮಾಡಿ ಸಮಯ ಕಾಸಿಲ್ಲ ಅಂತ ಬಂದ್ರೆ ನಡಿ ಗೌರ್ಮೆಂಟ್ ಹಾಸ್ಪಿಟಲ್ ಕಳ್ಸೋರು. ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನರ್ಸ್ಗಳು, ಡಾಕ್ಟರ್ಗಳು, ಸ್ತ್ರೀಶಕ್ತಿ ಸಂಘಗಳವರು ಎಲ್ಲರೂ ಇದ್ದೀರಿ ಇಲ್ಲಿ. ಅವರೆಲ್ಲರೂ ಇದ್ದಿದ್ರಿಂದಾನೇ ನೀವು ಕರೋನಾ ಟೈಮಲ್ಲಿ ಮನೆಗಳ ಹತ್ರ 10 ಸಲ ಬಂದು ನಿಮ್ಗೆ ಇಂಜೆಕ್ಷನ್ ಹಾಕಿದ್ರಿಂದಾನೇ ನೀವೆಲ್ಲ ಇವತ್ತು ಆರೋಗ್ಯವಾಗಿ ಜೀವಂತವಾಗಿ ಇಲ್ಲಿ ಕೂತಿರೋ. ಚಪಾಳಿ ಹೊಡೀರಿ ಅವ್ರಿಗೆಲ್ಲರೂ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಒಬ್ಬರು ಹಾಸ್ಪಿಟ್ಲಲ್ಲಿ ಪೇಷಂಟ್ ಕಾವಲು, ಅಮ್ಮನ್ಕೋ ಅಪ್ಪನ್ಕೋ ಅಜ್ಜಿಕೋ ತಾತನಕೋ ಅಣ್ಣಕೋ ತಮ್ಮನ್ಕೋ ಕಾವಲು. ಇನ್ನೊಬ್ರು ಊರಾಗ ಹೋಗಿ ವೇಣಣ್ಣ, ಗೋಪಾಲಣ್ಣ, ವೆಂಕಟೇಶಣ್ಣ, ನಾಗರಾಜಣ್ಣ ಕಾಸು ಕೊಡು, ನಮ್ಮ ಅಪ್ಪನ ಅಡ್ಮಿಟ್ ಮಾಡಿದ್ದೀನಿ, ನಮ್ಮ ಅಮ್ಮನ ಅಡ್ಮಿಟ್ ಮಾಡಿದ್ದೀನಿ ಅಂದ್ರೆ ಅವರು ಮಧ್ಯಾಹ್ನದವರೆಗೂ ಕಾಯಿಸ್ಕೊಂಡು ಮಧ್ಯಾಹ್ನ ಮೇಲೆ ಸೆಟ್ ಆಗಿಲ್ಲ ಹೋಗು ಅನ್ನೋರು. ಅಲ್ಲಿ ತಮ್ಮನ ಅಣ್ಣ ಫೋನ್ ಮಾಡೋರು ಹಾಸ್ಪಿಟ್ಲಿಂದ, ಅಣ್ಣ ಯಾಕಂಡ ಅವರ ಡಾಕ್ಟ್ರು ಇಂಜೆಕ್ಷನ್ ಮಾತ್ರ ರಾಸಿ ಚಿಂಡರು, ಜಲ್ದಿ ಇಂಜೆಕ್ಷನ್ ಇಕ್ಕಪೋతే ಹೆಚ್ಚು ತಗೋಯ್ತಂದಂట, ಜಲ್ದಿ ರಾರ ಉಂಡ್ರ ఇక్కడ ಕಾಸ್ತಾ ಉಂಡನು, ఇంకా ప్రసాద్ కాస్ట్లీ లేదు, ಕೃಷ್ಣಮೂರ್ತಿ ಕಾಸ್ಟ್ಲಿ లేదు ಅಂತ. ಎಷ್ಟೋ ಜನ ತಾಳಿಯಿಂದ ಹಿಡಿದು, ಒಡವೆಗಳಿಂದ ಹಿಡಿದು, ಮನೆ ಪೇಪರ್ ಇಂದ ಹಿಡಿದು, ಜಮೀನಿಂದ ಹಿಡಿದು ಪ್ರತಿಯೊಂದು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಅರ್ಧ ದುಡ್ಡು ಅಡ್ಜಸ್ಟ್ ಆಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಟ್ಟು ಇನ್ನು 1 ಲಕ್ಷ 2 ಲಕ್ಷ ಖರ್ಚು ಮಾಡಿದ್ರೆ ಬದುಕಂತಾನೆ ಅಂದ್ರೆ ಕಾಸಿಲ್ದಿರ ವಾಪಸ್ಸು ಮನೆ ಕರ್ಕೊಂಬಂದು ಇರೋವರೆಗೂ ನೋಡ್ಕೊಂಡು ಸತ್ಮೇಲೆ ಮಣ್ಣು ಮಾಡಿದ್ದಾರೆ. ಕಾಯಿಲೆ ಯಾವಾಗ ಬರುತ್ತೆ ಹೇಳಕ್ಕಾಗಲ್ಲ.
ಆ ರಾತ್ರಿ 1 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ 2 ಗಂಟೆಗೆ ಆಗುತ್ತೋ ಯಾವುದೇ ಆಗುತ್ತೆ ಇದಾಗುತ್ತೆ, BP ಶುಗರ್ ಇನ್ನೊಂದು ಮತ್ತೊಂದು BP ಲೋ ಆಗುತ್ತೆ, ಏನಾಗುತ್ತೆ ಹೇಳಕ್ಕೆ ಆಗಲ್ಲ. ಯಾವ ಟೈಮಲ್ಲಿ ಬೇಕಾದ್ರೆ ಬರ್ತದೆ. ಸಾವುಕಾರ ಮನೆಗಳೆಲ್ಲ 50,000 1 ಲಕ್ಷ ಇರಲ್ಲ ಕಾಸು, ರೇಷನ್ ಇರ್ತದೆ, ಜಮೀನು ಇರ್ತದೆ ಅಷ್ಟೇ. ಇಡೀ ದೇಶದಲ್ಲಿ ಈ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದ ತಕ್ಷಣ ಮೊದಲನೇ ಸ್ಕೀಮ್ ತಂದಿದ್ದು ಆಯುಷ್ಮಾನ್ ಭಾರತ್ ಕಾರ್ಡ್. ಯಾರ್ಯಾರ ಹತ್ರ ಇದೆ ಕೈ ಎತ್ತಿ ನೋಡೋಣ. ಇನ್ನ ಯಾರ್ಯಾರ ಹತ್ರ ಇಲ್ಲ ದಯವಿಟ್ಟು ನಮ್ಮ ನರ್ಸ್ಗಳು ಡಾಕ್ಟರ್ಗಳು ಇದ್ದೀರಿ, ನಿಮ್ಮ ಆರೋಗ್ಯ ಕೇಂದ್ರಗಳ ಹತ್ರ ಇವರೆಲ್ಲ ಬರ್ತಾರೆ. ನಿಮ್ಮ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಒಂದಿದ್ರೆ 5 ಲಕ್ಷ ರೂಪಾಯಿ ದುಡ್ಡು ನಿಮ್ ಜೋಪಲ್ಲಿ ಐತೆ ಅಂತ ATM ಅಲ್ಲಿ ಇದ್ದಂಗೆ. ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ನಮ್ಮ ಕುಟುಂಬದವ್ರಿಗೆ ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಟೈಮಲ್ಲಿ ಜಾಲಪ್ಪ ಹಾಸ್ಪಿಟಲ್ ಹೋಗಿ ನೀವು ಅಡ್ಮಿಟ್ ಮಾಡಿ ಆಯುಷ್ಮಾನ್ ಭಾರತ್ ಕಾರ್ಡ್ ನೋಡಿದ್ರೇನು ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಮೋದಿಯವ್ರ ಮೇಲೆ ಇವ್ರು ಟ್ರೀಟ್ಮೆಂಟ್ ಕೊಟ್ರೆ ಮೋದಿಯವರು ಕಾಸು ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ದಯವಿಟ್ಟು ನೀವು ಏನೇ ಕೆಲಸ ಇದ್ರೇನು ಬಿಟ್ಟು ಹೋಗಿ ಆ ಕಾರ್ಡನ್ನ ಮಾಡಿಸಿಟ್ಕೊಂಡ್ರೆ ನಮ್ಮ ಮನೇಲಿ ಮಕ್ಕಳು ಇನ್ನೊಬ್ಬರು ಮತ್ತೊಬ್ಬರು ಅಜ್ಜಿ ಏನು ನೀವೇನು ಕಾಸೇನು ಕೊಡ್ಬೇಕಾಗಿಲ್ಲ. ಒಂದು ಆಧಾರ್ ಕಾರ್ಡ್ ತಗೊಂಡೋಗಿ ಕೊಟ್ರೆ 10 ನಿಮಿಷ 20 ನಿಮಿಷದಲ್ಲಿ ನಿಮ್ ಕೈಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡ್ತಾರೆ. ದಯವಿಟ್ಟು ಈಸ್ಕೊಂತೀರಾ ಇಲ್ಲ ಜಮೀನುಗಳು ಅವು ಇವು ಅದು ಇದೆಲ್ಲ ಕುಂದಿರ್ಬಿಟ್ಟು ನೋಡಿಸ್ತೀರಮ್ಮ ಮಾಡಿಸ್ತೀರಾ? ಯಾರ್ಯಾರು ಮಾಡಿಸ್ತೀರ ಕೈ ಎತ್ತಿರಿ. ಓ ಪರವಾಗಿಲ್ಲ ಇದು. ಅದಾದ್ಮೇಲೆ ರಾರಾಸೋಮರೇ 5,000 10,000 ಈಸ್ಕೊಂತ ಇದ್ರು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.